ನಮಸ್ಕಾರ ಫ್ರೆಂಡ್ಸ್. ನಾವು ನಮ್ಮ ಒಂದು ಗ್ರೂಪ್ ಕಡೆಯಿಂದ ವೇಟ್ನಂಗೆ ಟ್ರಿಪ್ಗೆ ನಾವು ರೆಡಿ ಆಗ್ತಾ ಇದ್ವಿ. ಅಂದರೆ ಮಾರ್ಚ್ 3ನೇ ತಾರೀಕು ಅಂದರೆ ಮಂಗಳವಾರ ಸಾಯಂಕಾಲ ಅಂದರೆ ಒಂದು 11 ಗಂಟೆಗೆ ಫ್ಲೈಟ್ ಇದೆ. 11 ಗಂಟೆಗೆ ಫ್ಲೈಟು ಇಲ್ಲಿ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ವೇಟ್ನಂಗೆ ಒಂದು ಮಾರ್ನಿಂಗ್ ಒಂದು 6:30ಗೆ ರೀಚ್ ಆಗ್ಬೋದು. ನಮಗೆ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಅದು ವಾಶ್ರೂಮ್ ಪ್ರಾಬ್ಲಮ್ ಇದೆ, ವಾಟರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನಮಗೊಂದು ಬಾಟ್ಲಿ ಸಜೆಷನ್ ಮಾಡಿದ್ರು. ಆ ಒಂದು ಬಾಟ್ಲಿ ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ವಿ. ಅದು ನಿನ್ನೆ ರೀಚ್ ಆಯಿತು. ಇನ್ನೂವರೆಗೂ ಓಪನ್ ಮಾಡಿರಲಿಲ್ಲ. ಇವಾಗ ಓಪನ್ ಮಾಡ್ತಾ ಇದ್ವಿ. ಅದು ಯಾವ ಬಾಟ್ಲಿ ಹೆಂಗೆ ನಾವು ಅದನ್ನು ಯೂಸ್ ಮಾಡಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಮಗೂ ನಿಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಇಂಡಿಯಾದಲ್ಲೇನೇ ಯೂಸ್ ಮಾಡ್ತಾ ಇರಲಿಲ್ಲ. ವಿಯೆಟ್ನಾಂಗೆ ಹೋಗಿ ಇದನ್ನ ಯೂಸ್ ಮಾಡಬೇಕು. ಅಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವೆಲ್ಲ ನೋಡೋಣ ಬನ್ನಿ. ಈಗ ಮೊದಲಾಗಿ ನಾವು ಓಪನ್ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ನಾವು ಇದನ್ನ ಒಂದು 80 ಜನ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಒಂದು 10 ವಾಟರ್ ಬಾಟ್ಲಿಗಳನ್ನು ನಾವು ಇದನ್ನ ಆರ್ಡರ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಬಂದಿದೆ. ಓಪನ್ ಇರೋ ಬಾಟ್ಲಿ ಅಂತೇಳಿ ನೋಡೋಣ ಬನ್ನಿ. ಯಾವ ರೀತಿ ಇದನ್ನು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ. ಈಗ ಯಾವ ರೀತಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಇದೆ, ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ವಿಯೆಟ್ನಾಂ ಟ್ರಿಪ್ಪಿಗೆ ನಾವು ಇಂಡಿಯಾದಲ್ಲಿ ಯೂಸ್ ಮಾಡಲ್ಲ. ಇಂಡಿಯಾದಲ್ಲಿ ನೀರಿಗೇನು ಬರ ಇಲ್ಲ. ಬಟ್ ವಿಯೆಟ್ನಾಂದಲ್ಲಿ ನೀರಿಗೆ ಅಲ್ಲಿ ಸಮುದ್ರ ಎಲ್ಲ ನೀರು ಜಾಸ್ತಿ ಇದೆ. ನಾವೆಲ್ಲ ವಿಡಿಯೋದಲ್ಲಿ ವಿಯೆಟ್ನಾಂ ಟ್ರಿಪ್ ಎಲ್ಲ ಸರ್ಚ್ ಮಾಡಿದ್ವಿ. ಬಟ್ ಇದು ನಮಗೆ ಸಜೆಷನ್ ಮಾಡಿದ್ರು, ಈ ಬಾಟ್ಲಿ ಒಯ್ದರೆ ಇದೊಂದು ಪೋರ್ಟಬಲ್ ಬೀಡೇಟ್ ಬಾಟ್ಲಿ ಒಯ್ದರೆ ಏನೋ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಅದು ನೋಡೋಣ ಯಾವ ರೀತಿ ಇದೆ, ಯಾವ ರೀತಿ ಯೂಸ್ ಮಾಡ್ತಿದೆ ಅಂತ. ಫಸ್ಟ್ ಟೈಮ್ ಇದು ಕಲಿತಾ ಇರೋದು. ಈ ರೀತಿ ಎಲ್ಲ ಮಾಡಿ ಒಂದು ಕೈಗೆ ಫಸ್ಟ್ ಮಾಡಿ ಈ ರೀತಿ ಇದೆಲ್ಲ ಈ ರೀತಿ ಯೂಸ್ ಮಾಡಬೇಕು. ನೋಡೋಣ ಬನ್ನಿ. ನಾವು ಇದೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಇಲ್ಲ ಬೆಂಗಳೂರಿಂದ ಫ್ಲೈಟ್ ಇದೆ. ಆ ಫ್ಲೈಟಿಗೆ ರೀಚ್ ಆಗಿ ನಮಗೆ ರೀಚ್ ಆದಮೇಲೆ ಅಲ್ಲಿಯ ವಾತಾವರಣ ಯಾವ ರೀತಿ ಇದೆ, ಯಾವ ರೀತಿ ಕಲ್ಚರ್ ಇದೆ, ನಾವು ಟ್ರಿಪ್ಪಲ್ಲಿ ಏನೇನು ಪ್ಲಾನ್ ಮಾಡಿದ್ವಿ ನೋಡೋಕ್ಕೆ, ಅದೆಲ್ಲ ನಿಮಗೆ ವಿಡಿಯೋ ಮಾಡಿ ನನ್ನ ಒಂದು ಯೂಟ್ಯೂಬು, ಫೇಸ್ಬುಕ್ಕು, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದೀನಿ. ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.